ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಅಂದರೆ ಸಿಎಂ ಆಗಿ ಮೊದಲ ಭೇಟಿ ಡಿಕೆ ಶಿವಕುಮಾರ್ ಅವರದು ದೆಹಲಿಗೆ. ಅವರನ್ನು ಸ್ವಾಗತಿಸೋದಕ್ಕೆ ದೆಹಲಿಯ ಕರ್ನಾಟಕ ಭವನ ಸಜ್ಜಾಗಿದೆ. ಕರ್ನಾಟಕ ಭವನಕ್ಕೆ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. 3 ದಿನ ಇರ್ತಾರಂತೆ ಈ ಸಲ. ಇವತ್ತು ಅವರ ಪಾರ್ಟಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು, ಪಾರ್ಟಿ ಆಫೀಸಿಗೆ ವಿಸಿಟ್ ಮಾಡೋದು, ಯೂತ್ ಕಾಂಗ್ರೆಸ್ ಆಫೀಸಿಗೆ ವಿಸಿಟ್ ಮಾಡೋದು, ಇದೆಲ್ಲ ಇದೆ. ನೀತಿ ಆಯೋಗದ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಕೂಡ ಭೇಟಿಯಾಗುವಂತ ಸಾಧ್ಯತೆ ಇದೆ. ಪ್ರಧಾನಿಯವರನ್ನು ಕೂಡ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ಅಂತ. ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿದ್ದಾರೆ. ಇವತ್ತು ಅವರಲ್ಲೇ ವಾಸ್ತವ್ಯ ಇರೋದು ನಿಗದಿಯಾಗಿದೆ. ನಾಳೆನೂ ಇರಬಹುದು ಅನ್ನುವಂಥ ಸಾಧ್ಯತೆ ಕಾಣ್ತಾ ಇದೆ. ಇವತ್ತಂತೂ ಫಿಕ್ಸ್ ಆಗಿದೆ, ದೆಹಲಿಯಲ್ಲೇ ವಾಸ್ತವ್ಯ. ನಾಳೆಯ ಕಾರ್ಯಕ್ರಮವೂ ಕೂಡ ಇದೆ ಅವರು ಭಾಗಿಯಾಗೋದಕ್ಕೆ. ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ದೆಹಲಿಗೆ ಹೋಗ್ತಾ ಇರೋದು ಡಿಕೆ ಶಿವಕುಮಾರ್ ಅವರು. ಕರ್ನಾಟಕದ 24ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ದೆಹಲಿಯ ಪ್ರವಾಸ, ಅಂದ್ರೆ ಅಧಿಕೃತವಾಗಿ ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಬರ್ತಾ ಇರುವಂತದ್ದು. ಅವರ ಜೊತೆಗೆ DCM ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಬರ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಕರ್ನಾಟಕ ಭವನ ಹೊಸ ಸಿಎಂ ಅವರನ್ನ ಸ್ವಾಗತಕ್ಕೆ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿರುವಂತದ್ದು. ಈಗ ನಾವು ಎಂಟ್ರೆನ್ಸ್ ಅಂದ್ರೆ ಹೊಸ ಕರ್ನಾಟಕ ಭವನ ಇದು ಮೊದಲ ಅಂದ್ರೆ ಇನಾಗ್ಯುರೇಷನ್ ಸಂದರ್ಭದಲ್ಲಿ ಹೇಗೆ ಸಿದ್ಧಗೊಂಡಿತ್ತೋ ಈಗ ಅದೇ ಒಂದು ಕಳೆಯನ್ನ ತುಂಬಿಕೊಳ್ತಾ ಇದೆ. ಕಾರಣ ಇಷ್ಟೇ, ಹೊಸ ಮುಖ್ಯಮಂತ್ರಿ ಮತ್ತೆ ಅವರ ತಂಡವನ್ನ ಸ್ವಾಗತಿಸಲಿಕ್ಕೆ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿರುವಂತದ್ದು. ಮೊನ್ನೆಯಷ್ಟೇ ಸುದ್ದಿಗೋಷ್ಠಿಯಲ್ಲಿ ದೆಹಲಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಸರಿಪಡಿಸಬೇಕು ಅನ್ನುವಂತಹ ಒಂದು ಸಣ್ಣ ಅಸಮಾಧಾನವನ್ನ ಮುಖ್ಯಮಂತ್ರಿಗಳು ಮೊದಲ ಸುದ್ದಿಗೋಷ್ಠಿಯಲ್ಲೇ ಹೊರ ಹಾಕಿದ್ರು. ಇದರ ಬೆನ್ನಲ್ಲೇ ಇವತ್ತು ಅವರ ಸ್ವಾಗತಕ್ಕೆ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿರುವಂತದ್ದು. ನೀವು ನೋಡ್ತಾ ಇರ್ಬೋದು ರಿಸೆಪ್ಷನ್ ಹೇಗೆ ಸಿದ್ಧ ಅಲಂಕಾರಗೊಂಡಿದೆ ಅನ್ನುವಂಥದ್ದು. ಇದರಿಂದ ಹೂವಿನಿಂದ ಅಲಂಕಾರವನ್ನ ಮಾಡಲಾಗಿದೆ. ಮತ್ತೆ ಇಡೀ ಏನು ಭವನ, ಹೊಸ ಭವನ, ಈ ಭವನದ ಸುತ್ತಲೂ ಕೂಡ ಹಸಿರಿನಿಂದ ಕಂಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಅಲಂಕಾರಿಕವಾದಂಥ ಪ್ಲಾಂಟ್ಸ್ ಇಟ್ಟಿರುವಂಥದ್ದು. ಅದೇ ರೀತಿ ಹೊಸ ಸಿಎಂ ಅನ್ನ ಸ್ವಾಗತ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ, ಅಂದರೆ ಹೊರಗಡೆ ಇರಬಹುದು, ಒಳಗಡೆ ಇರಬಹುದು, ಸಕಲ ರೀತಿಯಲ್ಲೂ ಕೂಡ ಕರ್ನಾಟಕ ಭವನ ಸಜ್ಜಾಗಿದೆ. ಅದರ ಜೊತೆಯಲ್ಲೇ ನೀವು ಅಂದರೆ ಕರ್ನಾಟಕ ಭವನಕ್ಕೆ ದೆಹಲಿಗೆ ಬಂದ ಕೂಡಲೇ ಮುಖ್ಯಮಂತ್ರಿಗಳು ಅಧಿಕೃತವಾದಂತಹ ಒಂದು ಭವನ ಇಲ್ಲಿಗೆ ಬಂದೇ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಸಕಲ ರೀತಿಯಿಂದಲೂ ಕೂಡ ಅವರನ್ನು ಸ್ವಾಗತ ಮಾಡಬೇಕು. ಮೊದಲನೇ ಬಾರಿಗೆ ಬರ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ಭವನದ ಸಿಬ್ಬಂದಿ ಇದಕ್ಕೆ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಕಡೆ ಎಕ್ಸಿಟ್ ಗೇಟ್ ಕೂಡ ಈ ಹಿಂದೆ ಮುಚ್ಚಿದ್ರು, ಈಗ ಅದಕ್ಕೆ ಒಂದು ಓಪನ್ ಮಾಡಿರುವಂಥದ್ದು. ಯಾವುದೇ ವಾಹನಗಳು ಬಂದರೂ ಕೂಡ ಸೀದಾ ಸಾದಾ ಆಗಿ ಹೋಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಓಪನ್ ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ಯಾವುದಕ್ಕೂ ಕೂಡ ಕಡಿಮೆ ಆಗಬಾರ್ದು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅನ್ನುವಂಥ ಹಿನ್ನೆಲೆಯಲ್ಲೇ ಇಡೀ 2 ಭವನ, ಅಂದರೆ ಈ ಒಂದು ಏರಿಯಾದಲ್ಲಿ ಒಂದು ಓಲ್ಡ್ ಬಿಲ್ಡಿಂಗ್ ಇದೆ, ಇನ್ನೊಂದು ಹೊಸ ಬಿಲ್ಡಿಂಗು. ಈ ಹೊಸ ಬಿಲ್ಡಿಂಗಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನುವಂಥಕ್ಕೆ ಅವರ ಸೂಟ್ ಕೂಡ 5th ಫ್ಲೋರಲ್ಲಿ ರೆಡಿಯಾಗಿರುವಂಥದ್ದು. ಸೊ ಹೀಗೆ DCM ಮತ್ತೆ ಅವರ ಅತಿಥಿಗಳನ್ನ ಸ್ವಾಗತ ಮಾಡಲಿಕ್ಕೆ ಎಷ್ಟೆಲ್ಲ ತಯಾರಿ ಮಾಡ್ಕೋಬೇಕು ಕರ್ನಾಟಕ ಭವನದ ಸಿಬ್ಬಂದಿಗಳು ಪೂರ್ತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.